ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಗಿಲ್ಲಿಯ ಸದ್ದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಇದೆ. ಗಿಲ್ಲಿ ಗೆಲ್ಲಲೇಬೇಕು ಅನ್ನೋ ಅಬ್ಬರ ಹೆಚ್ಚಾಗಿದೆ. ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ದೇವರಲ್ಲಿ ಬೇಡಿಕೆ ಇಡ್ತಿದ್ದಾರೆ, ಹರಕೆ ಹೊರತಿದ್ದಾರೆ. ಮತ್ತೆ ಗಿಲ್ಲಿಯ ಅಭಿಮಾನತ್ವವನ್ನ ತೋಳಿನ ಮೇಲೆ ಹಚ್ಚೆ ಹಾಕಿಸಿಕೊಳ್ಳುವ ಮೂಲಕ ನಾನು ನಿನ್ನ ಅಭಿಮಾನಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಸಮಯ. ಗಿಲ್ಲಿಯ ಅಬ್ಬರವನ್ನ ನೋಡ್ಲಿಕ್ಕೆ ಅಭಿಮಾನಿಗಳ ದಂಡು ಬಿಗ್ ಬಾಸ್ ಮನೆಗೆ ಲಗ್ಗೆ ಇಟ್ಟಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಂತ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ಬೌನ್ಸರ್ ಕೂಡ ಸಜ್ಜಾಗಿ ನಿಂತ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಗಿಲ್ಲಿಯ ಹಾವಳಿ ಬಿಗ್ ಬಾಸ್ ಮನೆಯಲ್ಲಿ ಆವರಿಸಿದೆ. ಗಿಲ್ಲಿಯ ನೋಡ್ಲಿಕ್ಕೆ ಬಿಗ್ ಬಾಸ್ ಮನೆಗೆ ಬಂದಂತ ಅಭಿಮಾನಿಗಳನ್ನ ನೋಡಿ ಗಿಲ್ಲಿ ಸೈಕಾಗಿ ಹೋಗ್ಬಿಟ್ಟಿದಾರಂತೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಟ್ರೋಫಿ ತೆಗೆದುಕೊಂಡು ಹೊರಗಡೆ ಬಂದ್ಬಿಟ್ರೆ ಗಿಲ್ಲಿಯ ಅಪಾರವಾದಂತ ಅಭಿಮಾನಿಗಳನ್ನ ನೋಡಿ ಈ ಹಿಂದೆ ಎಲ್ಲ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವಾಗಿದ್ದಂತಹ ಆ ಫ್ಯಾನ್ ಬೇಸ್ಗೂ ಈಗ ಇರುವಂತಹ ಆ ಒಂದು ಫ್ಯಾನ್ ಬೇಸ್ಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಸೊ ಹೊರಗಡೆ ಆದ ನಂತರ ಗಿಲ್ಲಿಗೆ ಸಿಗುವಂಥ ಆ ಪ್ರೀತಿ, ಆ ಒಂದು ಏನು ಹೇಳ್ತೀರಾ, ಎಲ್ಲದಕ್ಕಿಂತ ಮಿಗಿಲಾಗಿ ಆ ಅಭಿಮಾನಿಗಳು ತೋರಿಸ್ತಾ ಇರುವಂಥ ಆ ಪ್ರೀತಿನ ನೋಡಿ ಗಿಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು. ಇನ್ನೊಂದು ವಿಚಾರ, ಈ ಸೀಸನ್ನಲ್ಲಿ ಗಿಲ್ಲಿ ವಿನ್ನರ್ ಆಗಲೇಬೇಕು ಅಂತ ಹೇಳಿ ಜನ ಕೂಡ ಪಟ್ಟು ಹಿಡಿದಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿದೇ ಹವ. ಯಾರಿಗಾದ್ರೂ ಹೋಗಿ ನೀವು ಮೈಕ್ ಹಿಡೀರಿ, ಗಿಲ್ಲಿನೇ ಗೆಲ್ಲಬೇಕು ಅಂತಾರೆ. ಸೊ ಗಿಲ್ಲಿ 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 ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿದೇ ಅಬ್ಬರ. ಸೊ ಈ ಒಂದು ಸೀಸನ್ನಲ್ಲಿ ಗಿಲ್ಲಿ ಯಾಕೆ ವಿನ್ನರ್ ಆಗಬೇಕು, ಗಿಲ್ಲಿಯಲ್ಲಿ ಇರುವಂತಹ ಆ ವ್ಯಕ್ತಿತ್ವ ಏನು, ಮತ್ತೆ ಈ ಹಿಂದೆ ಗಿಲ್ಲಿಯ ಜೀವನ ಹೇಗಿತ್ತು, ಹಳ್ಳಿ ಪ್ರತಿಭೆ ಬಿಗ್ ಬಾಸ್ ಮನೆಯವರೆಗೂ ಬರೋವರೆಗೂ ಕೂಡ ಯಾವ ರೀತಿಯಾಗಿ ಗಿಲ್ಲಿ ಸೈಕಲ್ ಹೊಡೆದ್ರು, ಮತ್ತೆ ಗಿಲ್ಲಿ ಈ ಒಂದು ಕ್ಷಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇದಾರಲ್ಲ ಅವರ ಯಾವ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆಯಿತು, ಯಾಕೆ ಗೆಲ್ಲಬೇಕು ಅಂತಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ. ಅಂತಿದ್ದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಲವು ವ್ಯಕ್ತಿಗಳನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಇವರು ಗೆಲ್ಲಬಹುದು, ಗೆಲ್ಲಕ್ಕಿಲ್ಲ ಅಂತ ಹೇಳಿ ಒಂದಷ್ಟು ಜನಗಳಿಗೆ ಮುಂಚೆನೇ ಅದು ಗೊತ್ತಾಗಿ ಹೋಗ್ಬಿಡುತ್ತೆ. ಇವರೇ ಗೆಲ್ತಾರೆ, ಇವ್ರು ಗೆಲ್ಲೋದಿಲ್ಲ, ಇವ್ರು ಬೇಗ ಹೋಗ್ಬಿಡ್ತಾರೆ, ಇವರು 1-2-3 ವಾರಕ್ಕೆ ಹೋಗ್ಬಿಡ್ತಾರೆ, ಇವ್ರು ಕೊನೆವರೆಗೂ ಇರ್ತಾರೆ, ಇವರು ಫಿನಾಲೆವರೆಗೂ ಇರ್ತಾರೆ. ಈ ರೀತಿ ಒಂದಿಷ್ಟು ಅನಲೈಸೇಷನ್ ನಡೆಯುತ್ತೆ. ಆ ವಿಚಾರದಲ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾ ಇದ್ದಂತೆ ಅವರು ವೇದಿಕೆ ಮೇಲೆ ನಾನು ಬಿಗ್ ಬಾಸ್ ಮನೆಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾದ ನಂತರ ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಹೇಳಿ ಅದೆಷ್ಟೋ ಜನ ಹೇಳಲಿಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದಂಥ ಮೀಮ್ಸ್ ಮತ್ತು ಅವ್ರದ್ದೇ ಆದಂಥ ಒಂದಷ್ಟು ಪೋಸ್ಟ್ಗಳು ಅಬ್ಬರ. ಅವರು PR ಟೀಮ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ PR ಟೀಮ್ ಮೇಂಟೈನ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ವೈಯಕ್ತಿಕವಾಗಿಯೇ ನಾವು ಗಿಲ್ಲಿ ಅಭಿಮಾನಿಗಳು ಅಂತ ಹೇಳಿ ಹೆಮ್ಮೆಯಿಂದ ಗಿಲ್ಲಿಗೋಸ್ಕರ ಪೋಸ್ಟ್ ಮಾಡೋದು, ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಏನಾದ್ರೂ ಅವ್ರಿಗೆ ವಿಶ್ ಬೈಟ್ ಕೊಡುವಂಥದ್ದು ತುಂಬ ಅಂದರೆ ತುಂಬ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯ ಪರವಾಗಿ ಅಭಿಮಾನತ್ವದ ಹೊಳೆನೇ ಹರಿತಾ ಇದೆ ಅಂತಂದರೆ ತಪ್ಪಿಲ್ಲ. ಸೊ ಅಂತಹ ಕಲಾವಿದ ಗಿಲ್ಲಿ ನಟ. ಸೊ ಗಿಲ್ಲಿ ಗೆಲ್ಲಬೇಕು ಅನ್ನೋದು ಅದು ಇವತ್ತು ನಿಶ್ಚಯ ಆಗ್ತಾ ಇಲ್ಲ, ಮತ್ತು ಜನ ಈಗ ಹೇಳ್ತಾ ಇರುವಂಥ ಮಾತು ಅಲ್ವೇ ಅಲ್ಲ. ಇದು ಬಿಗ್ ಬಾಸ್ ಮನೆಗೆ ಗಿಲ್ಲಿ ಕಾಲಿಟ್ಟಾಗ ಅವತ್ತೇ ಅನೇಕರ ಬಾಯಲ್ಲಿ ಬಂದಂಥ ಪದ. ಈ ಒಂದು ಸೀಸನ್ನಲ್ಲಿ ಗಿಲ್ಲಿ ಬಿಟ್ಟರೆ ಯಾರಿಗೂ ಗೆಲ್ಲೋ ಅರ್ಹತೆ ಇಲ್ಲ, ಗಿಲ್ಲಿನೇ ಗೆಲ್ಲೋದು ನೋಡ್ತಾ ಇರಿ ಅಂತ ಹೇಳಿ ತುಂಬ ಜನ ಚಾಲೆಂಜ್ ಕೂಡ ಮಾಡ್ತಾ ಇದ್ರು. ಸೊ ಅವಾಗ ಪೋಸ್ಟ್ಗಳ ಹಾವಳಿ ಕೂಡ ಇತ್ತು ಅಂತಂದರೆ ತಪ್ಪಿಲ್ಲ. ಎಸ್ ವೀಕ್ಷಕರೇ, ಈಗ ನಾವು ಗಿಲ್ಲಿ ನಗಿಸ್ತಾನೆ ಮತ್ತು ಮನರಂಜನೆಯನ್ನು ಕೊಡ್ತಾನೆ, ಹಾಗಾಗಿ ಗಿಲ್ಲಿ ಗೆಲ್ಲಬೇಕಾ ಆ ಒಂದು ಸೈಡ್ ಆ್ಯಂಗಲಲ್ಲಿ ನಾವು ನೋಡೋದಾ, ಅಥವಾ ಗಿಲ್ಲಿಯ ಎಂಟೈರ್ ಜರ್ನಿನ ನೋಡಿಕೊಂಡು ಮತ್ತು ಗಿಲ್ಲಿಯ ವ್ಯಕ್ತಿತ್ವವನ್ನು ನೋಡಿಕೊಂಡು ನಾವು ಮಾತನಾಡೋದಾದರೆ ಗಿಲ್ಲಿ ಗೆಲ್ಲಲೇಬೇಕಾಗಿರುವಂಥ ವ್ಯಕ್ತಿತ್ವ. ಯಾಕೆ ಅಂತಂದರೆ ನೋಡಿ, ಅವರು ಒಂದು ಕುಗ್ರಾಮದಿಂದ ಬಂದಂತಹ ಜೀವ. ಓಕೆ, ಪುಟ್ಟ ಕುಗ್ರಾಮದಿಂದ ಬಂದರು ಒಂದಿದ ತಕ್ಷಣ ಅವ್ರ ಕೈಗೆ ವಿನ್ನರ್ ಕಪ್ ಕೊಡಬೇಕಾ? ಇಲ್ಲ. ಅವರು ಅಲ್ಲಿಂದ ಶುರುವಾದಂಥ ಆ ಜರ್ನಿ ಬಿಗ್ ಬಾಸ್ ಮನೆಯವರೆಗೂ ಕೂಡ ಬರ್ತಾರೆ. ನೋಡಿ, ಅದೆಷ್ಟೋ ಜನ ಈಗ ಬಿಗ್ ಬಾಸ್ ಮನೆ ಒಳಗಡೆ ಈ ಒಂದು ಸೀಸನ್ನಲ್ಲಿ ಕಾಣಿಸ್ಕೊಂಡ್ರಲ್ಲ, ತುಂಬ ಜನ ಕಷ್ಟಪಟ್ಟು ಸೈಕಲ್ ಹೊಡ್ಕೊಂಡು ಬಂದವ್ರೆ. ಆದರೆ ಅವ್ರಿಗೇನಂತಂದರೆ ನಾವು ಏನು ಕಷ್ಟಪಟ್ಟಿದ್ವಿ ಅನ್ನೋದು ಗೊತ್ತಿರುತ್ತಲ್ವಾ. ಸೊ ಆ ಗ್ರಾಮದಿಂದ ಶುರುವಾದಂತಹ ಜರ್ನಿ ಈ ಬಿಗ್ ಬಾಸ್ ಮನೆಯವರೆಗೂ ಕೂಡ ಅವ್ರನ್ನ ತಂದು ನಿಲ್ಲಿಸಿದೆ ಅಂತಂದರೆ ಅವರು ಪ್ರತಿ ಹಂತದಲ್ಲೂ ಕೂಡ ಜನರನ್ನು ಮನರಂಜನೆಯನ್ನು ಕೊಟ್ಟಿರುವಂಥದ್ದು. ಕೊನೆಯದಾಗಿ ಬಿಗ್ ಬಾಸ್ ಮನೆಗೂ ಕೂಡ ಬರ್ತಾರೆ. ಬಿಗ್ ಬಾಸ್ ಮನೆಗೆ ಬಂದ ನಂತರವೂ ಕೂಡ ಅವರು ಎಲ್ಲಿಯೂ ಕೂಡ ರೆಸ್ಟ್ ಅಂತ ಮಾಡಿಲ್ಲ.
ಅಂದರೆ ನಾನೇ ಗೆಲ್ತೀನಿ ಬಿಡೋ ಅನ್ನೋ ರೀತಿಯಾದಂಥ ಒಂದು ಅಹಂ ಬರಲಿಲ್ಲ, ದುರಹಂಕಾರ ಬರಲಿಲ್ಲ. ಮಾತಿನಲ್ಲಿ ಹೇಳಿದ್ರು ಅಂತಂದರೆ ಬೇಕಂತ ಉರಿಸ್ಬೇಕು, ಟಾಂಟ್ ಹೊಡಿಬೇಕು, ಮತ್ತು ಒಂದು ಸ್ವಲ್ಪ ಏನಾದರೂ ಮಾಡಬೇಕಲ್ವಾ ಬಿಗ್ ಬಾಸ್ ಮನೆಯಲ್ಲಿ. ಹಾಗಾಗಿ ಏನಂತಂದರೆ ಗಿಲ್ಲಿಗೆ ನಾನೇ ಈ ಸೀಸನ್ನಲ್ಲಿ ವಿನ್ನರು, ನಾನೇ ಪಂಟ್ರು, ಇವ್ರು ಯಾರು ಗೆಲ್ಲೋಕ್ಕೆ ಇವ್ರಿಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸೈಡ್ಲಿನೂ ಆಗಲಿಲ್ಲ. ಪ್ರತಿದಿನವೂ ಕೂಡ ಅವರ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಅಂದರೆ ಏನು ಮಾಡಿದ್ದಾರೆ? ಅವ್ರಿಗೇನು ಅಡುಗೆ ಮಾಡೋಕ್ಕೆ ಬರುತ್ತಾ, ಇನ್ನೊಂದು ಏನಾದರೂ ಮಾಡೋಕ್ಕೆ ಬರುತ್ತಾ, ಬರೀ ಕಸ ಹೊಡೆಯೋದು, ನೆಲ ಒರೆಸೋದು ಅಂತಂದರೆ ಅದಲ್ಲ. ಪ್ರತಿದಿನ ಕೆಲಸದಲ್ಲಿ ಇದ್ರು ಅಂತಂದರೆ ತಾವು ಯಾವ ಒಂದು ವೇದಿಕೆಯಿಂದ ಹೋಗಿದ್ದವರು ಮನರಂಜನೆಯ ವೇದಿಕೆ, ಅವರೊಬ್ಬ ಕಾಮಿಡಿಯನ್, ಅದರಲ್ಲೂ ಪ್ರಾಪರ್ಟಿ ಕಾಮಿಡಿಯನ್ ಅಲ್ವಾ. ಸೊ ಹಾಗಾಗಿ ಮನೇನ ಎಷ್ಟಾಗುತ್ತಷ್ಟು ಎಂಗೇಜಿವ್ ಆಗಿ ಇಡ್ತಿದ್ರು ಅವರು. ಗಿಲ್ಲಿ ಎಲ್ಲೂ ಕೂರ್ತಾರೆ ನೋಡಿ, ಅಲ್ಲಿ ಏನಾದರೂ ಒಂದು ನಗುವಿನ ಹಬ್ಬ ಇದ್ದಂಗೆ ಇರುವಂಥದ್ದು. ಹಾಗಾಗಿ ಕಂಟೆಸ್ಟೆಂಟ್ಗಳೆಲ್ಲ ಗಿಲ್ಲಿಯ ಜೊತೆಗೆ ಕೂರ್ತಾ ಇದ್ದದನ್ನು ನೋಡ್ತಾ ಇದ್ರಿ. ಯಾಕಂತಂದರೆ ಗಿಲ್ಲಿ ಕಾಣಿಸ್ಕೊಂಡಂಗೆ ನಾವು ಕಾಣಿಸ್ಕೊಂಡು ಬಿಡ್ತೀವಿ ಅನ್ನೋ ಕಾರಣಕ್ಕಾಗಿ. ಸೊ ಗಿಲ್ಲಿ ಜೊತೆಗೆ ಕೂತ್ಕೊಂಡು ಅದೆಷ್ಟು ಜನ ಫುಟೇಜ್ ತೊಗೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಗಿಲ್ಲಿ ಜೊತೆಗೆ ಇದ್ದು ಈಗ ಫಿನಾಲೆವರೆಗೂ ಅದೆಷ್ಟು ಜನ ಬಂದರು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಗಿಲ್ಲಿ ಜೊತೆ ಜಗಳ ತೆಗೆದ್ರೆ ನಾವು ಕಾಣಿಸ್ಕೊಳ್ತೀವಿ ಅನ್ನೋ ಕಾರಣಕ್ಕಾಗಿ ಜಗಳ ತೆಗೆದು ಇಲ್ಲಿವರೆಗೂ ಬಂದಿದ್ದನ್ನು ಕೂಡ ನೋಡ್ತಿದ್ದೀರಿ. ಸೊ ಆ ರೀತಿ ಎಂಟೈರ್ ಜರ್ನಿಯನ್ನು ನೋಡ್ತಾ ಇದ್ದರೆ ಗಿಲ್ಲಿ ಇಸ್ ಅ ಬೆಸ್ಟ್. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಕಾಮಿಡಿಯನ್. ಮತ್ತು ಎಲ್ಲರಿಗೂ ಕೂಡ ನಿನ್ನೆ ಬಿಗ್ ಬಾಸು ಅಭಿಮಾನಿಗಳನ್ನು ಏನು ಕರೆಸಿರ್ತಾರಲ್ಲ, ಆ ಸಮಯದಲ್ಲಿ ಗಿಲ್ಲಿಗೆ ಕೊಟ್ಟಂಥ ಆ ಪ್ರಶಂಸೆ, ಆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ನಿಮ್ಮ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ ಅವರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದರೆ. ಮತ್ತು ನಿನ್ನೆ ಅಭಿಮಾನಿಗಳಿಗೆ ನನ್ನನ್ನು ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳುವಾಗ ನೋಡಿ, ಗಿಲ್ಲಿ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗೋ ಸೀನ್ನ ನೀವು ನೋಡಿ, ಅವರು ಬರ್ತಾ ಇದ್ದಂತೆ ಅವ್ರಿಗೆ ಜೈಕಾರದ ಮಳೆ ಹರಿಯುತ್ತೆ. ಆ ರೀತಿಯಾಗಿ ಜನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ಖುಷಿ ಪಡ್ತಾರೆ. ಮತ್ತು ಏನು ಡೊಳ್ಳು ಕುಣಿತ ಏನಿತ್ತಲ್ಲ, ಅವ್ರ ಜೊತೆಯೂ ಕೂಡ ಅವರು ಹೆಜ್ಜೆ ಹಾಕ್ತಾ ಇದ್ದಿದ್ದನ್ನು ನೋಡಿ ಸಖತ್. ತಾನು ಎಲ್ಲಿದ್ರೂ ಕೂಡ ನಾನು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕಲ್ಲ ಅದನ್ನು ಮರೆಯೋದೇ ಇಲ್ಲ ಜೀವ. ಅಷ್ಟೊಂದು ಜನಗಳಿಗೆ ನಗಿಸ್ತಾರೆ, ಎಂಗೇಜ್ ಮಾಡಿರ್ತಾರೆ. ಆ ಒಂದು ಕ್ಷಣನ ಜನರನ್ನು ಎಂಗೇಜ್ ಮಾಡುವಂಥ ಶಕ್ತಿ ಈ ಗಿಲ್ಲಿ ನಟನೆಗಿದೆ. ಸೊ ಹಾಗಾಗಿ ವಿನ್ನರ್ ಆಗೋ ಎಲ್ಲ ಲಕ್ಷಣಗಳು ಅದೆಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ನೋಡಿ ನಿನ್ನೆ ಅಭಿಮಾನಿಗಳ ಮುಂದೆ. ಸೊ ಎಲ್ಲರೂ ಅವರು ಗಿಲ್ಲಿ 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 ಅಂತಿರೋದನ್ನ ನೋಡಿ ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಬಂದಿದ್ದೆ, ಬಟ್ ನಾನು ನಿಮ್ಮನ್ನು ನೋಡಿ, ನಿಮ್ಮ ಖುಷಿನ ನೋಡಿ ನಂಗೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಅದರ ಜೊತೆಗೆ ಒಬ್ಬ ಅಭಿಮಾನಿ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ದನ್ನು ನೋಡಿಬಿಟ್ಟು, ಅಂದರೆ ಈ ಎಂಟೈರ್ ಸೀಸನ್ನ ನೋಡ್ತಿದ್ರೆ ಯಾರು ಕೂಡ ಒಬ್ಬ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗೋಸ್ಕರ ನಾವು ಏನಂತಂದರೆ ಈ ಒಂದು ಟ್ಯಾಟೋನ ಹಾಕಿಸಿಕೊಂಡಿದ್ದನ್ನು ನಾವು ನೋಡೇ ಇಲ್ಲ. ಇದೊಂದು ಇತಿಹಾಸ. ಬಿಗ್ ಬಾಸ್ನಲ್ಲಿರುವಂಥ ಗಿಲ್ಲಿಗೋಸ್ಕರ ಒಬ್ಬ ಅಭಿಮಾನಿ ಅವರ ಟ್ಯಾಟೋ ಹಾಕಿಸಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿ ನಾನು ನಿಮ್ಮ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ಹೇಳಿರೋದೇನಿದೆಯಲ್ಲ, ಇದೊಂದು ಇತಿಹಾಸ ಸೃಷ್ಟಿಯಾಗಿದೆ. ಸೊ ಅಂದರೆ ಕಳೆದ ಒಂದು ಸೀಸನ್ನಲ್ಲಿ 5 ಕೋಟಿ ಓಟನ್ನು ಪಡೆದಂಥ ಹನುಮಂತ ಲಮಾಣಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಈ ಒಂದು ಸೀಸನ್ನಲ್ಲಿ ಒಬ್ಬ ಅಭಿಮಾನಿ ಟ್ಯಾಟೋ ಹಾಕಿಸ್ಕೊಂಡು ಬರ್ತಾರೆ ಅವ್ರಿಗೋಸ್ಕರ ಅಂತಂದರೆ, ಯೂಶಲಿ ನಾವು ಹೀರೋಯಿನ್ಗೋಸ್ಕರ ಅವರು ಟ್ಯಾಟೋ ಹಾಕಿಸ್ಕೊಳ್ಳೋದನ್ನು ನೋಡ್ತೀವಿ. ಆದರೆ ಒಬ್ಬ ಕಾಮಿಡಿಯನ್ಗೋಸ್ಕರ ಅವರು ಟ್ಯಾಟೋ ಹಾಕಿಸಿಕೊಂಡಿದ್ದು, ಅದರಲ್ಲೂ ತುಂಬ ಜನ ಮಾತಾಡ್ತಾರೆ ಇವರೇನು ಸಾಧನೆ ಮಾಡಿದ್ದಾರೆ, ಬರೀ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಮತ್ತೇನೋ ಒಂದು ಕಾಮಿಡಿ ಮಾಡ್ಕೊಂಡು ಬಂದು. ಅಂದರೆ ಆ ಒಂದು ಚಿಕ್ಕ ಜರ್ನಿಯಲ್ಲಿಗೆ, ಆ ಒಂದು ಚಿಕ್ಕ ಸಾಧನೆಯಲ್ಲೇ ಅಭಿಮಾನಿಗಳ ಹೃದಯವನ್ನು ಅದು ಎಷ್ಟು ಚೆನ್ನಾಗಿ ಟಚ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗುತ್ತೆ. ಸೊ ಒಟ್ಟಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಭಿಮಾನಿಗಳನ್ನು ನೋಡಿ, ಗಿಲ್ಲಿ ನಟ ಸ್ಪಂದಿಸಿದ್ದು ಮತ್ತು ಅವರು ಎಂಜಾಯ್ ಮಾಡಿರುವಂಥ ರೀತಿ. ಒಟ್ಟಿನಲ್ಲಿ ಕೇಳ್ಕೊಂಡ್ರವರು ನಮಗೂ ವೋಟ್ ಮಾಡಿ ನನ್ನನ್ನು ಗೆಲ್ಲಿಸಿ ಅಂತ ಹೇಳಿ, ಗಿಲ್ಲಿ ಗೆಲ್ಲೋದು ಪಕ್ಕಾ ಅಂತ ಹೇಳಿ ಡೈಲಾಗ್ ಹೇಳಿದರು. ಅದೇನು ಡೈಲಾಗ್ ಹೇಳಿದ್ರು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಹೋದ ನಂತರ ನನಗೋಸ್ಕರ ಟ್ಯಾಟೋ ಹಾಕ್ಕೊಂಡು ಬಂದಿದ್ರು ಒಬ್ಬರು. ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ ಆ ಅಣ್ಣನ ಹೋಗಿ ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಾರೆ ನೋಡಿ. ಇದು ತುಂಬ ರೇರ್ ನೋಡಿ. ಸೆಲೆಬ್ರಿಟಿ ಆಗಿದ ತಕ್ಷಣ ತಲೆಗೆ ಹತ್ತು ಬಿಡುತ್ತೆ ಕೆಲವರಿಗೆ. ಅದರಲ್ಲೂ ಗೆದ್ದುಬಿಟ್ರೆ ಮತ್ತು ತುಂಬ ಏನೋ ಒಂದು ಇದನ್ನಾಗ್ಬಿಟ್ರು ಅಂತ ಅಂದ್ಕೊಳ್ಳಿ, ತಲೆಗೆ ಹತ್ತು ಬಿಡುತ್ತೆ. ಅಂತಂದರೆ ಎಲ್ಲವನ್ನೂ ಕೂಡ ದಿಮಾಕಿನಿಂದ ನೋಡೋದು ಹಿಂಗೆ ಮಾಡ್ತಿರ್ತಾರೆ. ಬಟ್ ಗಿಲ್ಲಿ ನೋಡಿ, ಅಷ್ಟೆಲ್ಲ ಅಭಿಮಾನಿಗಳಿರೋ ಸಮಯದಲ್ಲಿ ಆ ಒಬ್ಬ ಏನಂತಂದ್ರೆ ಅಭಿಮಾನಿ ಬಂದು ಏನು ಟ್ಯಾಟೋ ಹಾಕಿಸ್ಕೊಂಡು ತೋರಿಸಿದ್ದನ್ನು ನೋಡಿದಾಗ, ಸೊ ಅದನ್ನು ಮನೆ ಒಳಗೆ ಹೋದ್ಮೇಲೂ ಕೂಡ ಅವರು ಮರೀತಾ ಇಲ್ಲ. ಅದ್ರ ಬಗ್ಗೆನೇ ಹೇಳ್ತಿದ್ದಾರೆ ಕಂಟೆಸ್ಟೆಂಟ್ಗಳ ಮುಂದೆ. ಗಿಲ್ಲಿ ನನಗೋಸ್ಕರ ಒಬ್ಬರು ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ರು ಅಂತ ಹೇಳಿ ಖುಷಿ ಆಯಿತು ಅಂತಿದ್ದಾರೆ. ಬಟ್ ಈಗೇನಂತಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಉಳಿದಿರೋ ಕಂಟೆಸ್ಟೆಂಟ್ಗಳಿಗೆ ಈಗ ಒಂದು ಶುರುವಾಗಿರುತ್ತೆ ಅನುಮಾನ. ಅದರಲ್ಲೂ ಕ್ಲಾರಿಟಿನೂ ಕೂಡ ಸಿಕ್ಕಂಗಾಗಿರುತ್ತೆ. ಇಷ್ಟು ದಿನ ಗಿಲ್ಲಿನೇ ಗೆಲ್ಲೋದು ಬಿಡು ಅಂತ ಅಂದ್ಕೊಂಡಿದ್ರು. ಆದರೆ ಒಬ್ಬ ಅಭಿಮಾನಿ ಟ್ಯಾಟೋ ಹಾಕಿಸ್ಕೊಂಡು ಬರ್ತಾರೆ ಅಂತಂದರೆ, ಸೊ ನಮಗೆ ಯಾರಿಗೂ ಕೂಡ ಈ ರೀತಿ ಪ್ರೀತಿ ಸಿಕ್ಕಿಲ್ಲ, ಆತನಿಗೆ ಸಿಗ್ತಾ ಇದೆ ಅಂತಂದರೆ
ಆತನೇ ಗೆಲ್ಲೋದು ಅಂತ ಹೇಳಿ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಂಗೆ ಆಯ್ತು. ಈಗ ಏನೇ ಇದ್ರೂ ಉಳಿದಂಥ ಸ್ಪರ್ಧಿಗಳು ರನ್ನರ್ ಅಪ್ ಸ್ಥಾನಕ್ಕಾಗಿ ಈಗೇನೇ ಇದ್ರೂ ಅವ್ರು ಫೈಟ್ ಮಾಡಬೇಕು. ಸೊ ನೋಡೋಣ, ರಕ್ಷಿತಾ ಶೆಟ್ಟಿಗೆ ಫಸ್ಟ್ ರನ್ನರ್ ಅಪ್ ಕೊಡ್ತಾರಾ ಅಥವಾ ರಕ್ಷಿತಾ ಶೆಟ್ಟಿನೇ ವಿನ್ನರ್ ಮಾಡ್ತಾರಾ, ಗಿಲ್ಲಿನ ರನ್ನರ್ ಅಪ್ ಮಾಡ್ತಾರಾ, ಕಾದು ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಮತ್ತು ಕರವೇ ನಾರಾಯಣಗೌಡರು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿಯನ್ನು ಮಾಡಿದಾಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ನೋಡಿ. ಅಂತಂದರೆ ದುಡ್ಡೇನೋ ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡಿ ಅಶ್ವಿನಿ ಗೌಡ ಅವರನ್ನು ವಿನ್ನರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಓಡಾಡ್ತಾ ಇದೆ ಅವರ ವಿಚಾರವಾಗಿ. ಸೊ ಕಾದು ನೋಡೋಣ ಏನಾಗ್ಬೋದು ಅಂತ ಹೇಳಿ. ದುಡ್ಡಿನ ವಿಚಾರಕ್ಕಾಗಿ ಮರಳಾಗಿ ಅಶ್ವಿನಿ ಗೌಡ ಅವರನ್ನು ವಿನ್ನರ್ ಮಾಡ್ತಾರಾ ಅಥವಾ ಅಭಿಮಾನಿಗಳಿಗೆ ಸ್ಪಂದಿಸಿ ಅಭಿಮಾನಿಗಳ ಓಟ್ಗಳಿಗೆ ಮರ್ಯಾದೆನ ಕೊಟ್ಟು ಜನಗಳ ಪ್ರೀತಿಗೆ ಅವರು ಒಂದು ಗೌರವವನ್ನು ಕೊಟ್ಟು ಗಿಲ್ಲಿನ ವಿನ್ನರ್ ಮಾಡ್ತಾರೆ. ಕಾದು ನೋಡೋಣ ಏನಾಗ್ಬೋದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗಿಲ್ಲಿ ಯಾಕೆ ವಿನ್ನರ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಡೆ ಇನ್ನಷ್ಟು ಏನಾದ್ರೂ ಮಾತಿದ್ರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.